ಮ್ಯಾಕ್ಸ್ ಸಿನಿಮಾ ಆಲ್ಮೋಸ್ಟ್ 80% ಆಫ್ ದ ಸಿನಿಮಾ ನಡೆದಿದ್ದು ಮಹಾಬಲಿಪುರಮಲ್ಲಿ. 80% ವರ್ಕರ್ಸ್ ಇದ್ದಿದ್ದು ಕನ್ನಡದವರು. ಚಪ್ಪಾಳೆ ನೋಡಿದಿಲ್ಲ. ಕನ್ನಡ ನಾವು ಯಾವತ್ತು ಬಿಟ್ಟು ಆ ಕಡೆ ಹೋಗಿಲ್ಲ ಶಾರದಾ ಅವರೇ. ಆ್ಯಂಡ್ ಸೆಕೆಂಡ್ ಏನಾಗುತ್ತೆ, ಸಮ್ಟೈಮ್ಸ್ ಎಲ್ಲ ಕಡೆ ವರ್ಕರ್ಸು ಹಾಕೋಬೇಕಾಗತ್ತೆ. ಓಕೆ, ಅಲ್ಟಿಮೇಟ್ಲಿ ಒಂದು ಸತ್ಯಜ್ಯೋತಿ ಅನ್ನೋ ತಮಿಳ್ ಬ್ಯಾನರ್ ಒಂದು ಕನ್ನಡ ಚಿತ್ರ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲೇನೆ ಅರ್ಥ ಮಾಡ್ಕೊಬೇಕು, ನಾವು ಕನ್ನಡ ಪ್ರೇಕ್ಷಕರಿಗೆ ಸಿನಿಮಾ ಕೊಡುವಾಗ ಪ್ರತಿಯೊಂದು ದುಡಿಮೆ, ಪ್ರತಿಯೊಂದು ಇವಾಗ ಎಕ್ಸಿಕ್ಯೂಟರ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಎಲ್ಲ ತಮಿಳ್ ಕನ್ನಡಕ್ಕೆ ಬರುತ್ತೆ ಹೊರತು ಇನ್ನೆಲ್ಲೂ ಹೋಗಲ್ಲ. ಕರೆಕ್ಟ್? ಹಾಗೆ ಸತ್ಯಜ್ಯೋತಿ ಬ್ಯಾನರ್ ಅಂತ ಬಂದಾಗ ಇವರೊಂದು ತಮಿಳು ಸಂಸ್ಥೆ ಆದಾಗ ಇವ್ರ ಕಡೆಯವ್ರನ್ನೂ ನೋಡ್ಕೊಬೇಕು ತಾನೆ. ಒಬ್ಬ ಕನ್ನಡ ಹೀರೋನ ಇಟ್ಕೊಂಡು ಸಿನಿಮಾ ಮಾಡೋ ಮಾತ್ರಕ್ಕೆ ಪ್ರತಿನೂ ನಾವು ಹೇಳ್ದಂಗೆ ಆಗ್ಬೇಕು ಅನ್ನೋದು ತಪ್ಪು. ಅವ್ರನ್ನ ಕಾಪಾಡಿರೋದು ಅವ್ರ ಭಾಷೆ, ನಮ್ಮನ್ನು ಕಾಪಾಡಿರೋದು ನಮ್ಮ ಭಾಷೆ. ಅವ್ರವ್ರ ಭಾಷೆಗೋಸ್ಕರ ಏನು ಮಾಡಬೇಕು ಮಾಡಲೇಬೇಕು, ನಾವು ನಮ್ಮ ಭಾಷೆಗೋಸ್ಕರ ಏನು ಮಾಡಬೇಕು ಮಾಡಲೇಬೇಕು. ಒಂದಂತೂ ಸತ್ಯಮ್ಮ, ಸೆಟ್ಟಲ್ಲಿ ಬರೀ ತಮಿಳ್ನವರು ಇರಲ್ಲ, ಸೆಟ್ಟಲ್ಲಿ ಬರೀ ಕನ್ನಡದವರು ಇರಲ್ಲ. ಇವೆರಡು ಹೊರತುಪಡಿಸಿ ಬರೋ ಮಾಸ್ಟರ್ ತೆಲುಗುನೂ ಮಾತಾಡ್ಬೋದು, ಅದು ಗೊತ್ತಿಲ್ಲ. ಬಟ್ ದ ಥಾಟ್ ದಟ್ ನಾವೇನೇ ಮಾಡಿದ್ರು ಕನ್ನಡಕ್ಕೆ ಮಾಡ್ತೀವಿ ಅನ್ನೋದು ಒಳ್ಳೇದೇ ಇರ್ಬೋದು. ಬಟ್ ಅದನ್ನು ಮಾತಾಡ್ತಾ ಮಾತಾಡ್ತಾ ಕನ್ನಡದ ಜನಕ್ಕೆ ನಾವು ಯಾವತ್ತೂ ಒಂದು ಸ್ವಾರ್ಥಿಗಳಾಗಿ ಕಾಣಿಸ್ಕೊಂಡಿಲ್ಲ, ಕಾಣಿಸ್ಕೊಳ್ಳಲು ಕೂಡುದು. ನಮ್ಮಲ್ಲಿ ಅನ್ನ ಹಾಕಬೇಕು, ಹಾಕೋಣ, ಪಕ್ಕದವರು ಊಟ ಮಾಡಬೇಕು, ಅದು ಕರೆಕ್ಟ್ ಅಲ್ಲ. ಅವ್ರನ್ನ ಕಾಪಾಡಿದೌದು ಅಂದಮೇಲೆ ಅಲ್ಲಿನವರು ಇರಬೇಕಾಗುತ್ತೆ. ಓಕೆ, ಮೈ ಲಾಸ್ಟ್ ಕ್ವೆಶ್ಚನ್ ಇಸ್, ಯು ಹ್ಯಾವ್ ಡಿಸ್ಟೆನ್ಸ್ಡ್ ಕನ್ನಡ ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ಸ್, ಇಫ್ ಮೈ ಮೇ ಆಸ್ಕ್? ನೋ. ಇಟ್ ಈಸ್ ಅ ಕ್ವೆಶ್ಚನ್ ಐ ಆಮ್ ಆಸ್ಕಿಂಗ್. ನೋ. ನೀವು ಹೆಂಗೆ ಕೇಳ್ತೀರಾ ಅಂದರೆ ಶಾರದಾ, ಬೆಳಗ್ಗೆ ಎದ್ದು ಅಲ್ಲುಜ್ಬೇಕಾದ್ರೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಥಿಂಕಿಂಗು. ನಾನು ಬೇರೆ ಕೇಳಬೇಕೆ, ನಾನು ಏನೋ ಕೇಳಬೇಕೆ. ಒಂದು ಸೇರಿ ನಿಮ್ಮ ಪ್ರಶ್ನೆ ಮುಗೀತು, ಅದು ಉತ್ತರ ಟೈಮ್. ಈಗ ನಾನು ಏನೋ ಅಲ್ಲಾಡಿಸ್ಬೇಕೆ ಅಂತ ಹೊರಡ್ತೀರಾ. ಹೇಳಿ, ನಾನು ನಿಮ್ದಾಯ್ತು. ಒಂದು ನಿಮಿಷ. ಈಗ ನೀವೇನು ಮಾಡಬೇಕು, ಪ್ರತಿಯೊಬ್ಬ ದೊಡ್ಡ ಸಂಸ್ಥೆ ಅಂತ ಯಾರ್ಯಾರು ಕನ್ನಡ ಚಿತ್ರರಂಗದಲ್ಲಿದ್ದಾರೋ ಹೋಗಿ, ವೈ ಡೋಂಟ್ ಯು ಆಸ್ಕ್ ದೆಮ್, ಹ್ಯಾವ್ ಯು ಡಿಸ್ಟೆನ್ಸ್ ಟು ದಿಟ್ ವರ್ಸ ಪರ್ಸ್ಪೆಕ್ಟಿವ್ ಆ್ಯಂಗಲ್? ನಾನು ಯಾಕೆ ಡಿಸ್ಟೆನ್ಸ್ ಮಾಡಲಿ? ಇನ್ನೊಂದು, ಡಿಸ್ಟೆನ್ಸ್ ಮಾಡೋದು ಬಿಟ್ಟಾಕಿ ಬಂದವ್ರಿಗೆ ಯಾಕೆ ಕೈ ಹಿಡಿದೇ ಇರಲಿ? ನನ್ನನ್ನು ಹುಡ್ಕೊಂಬಂದವ್ರನ್ನ ನಾನು ಮಾತಾಡಿಸ್ಲೋ, ಇಲ್ಲ ನೀವು ಇಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿ ಯಾರೋ ನನಗಿನ್ನೂ ಪ್ರಶ್ನೆ ಕೇಳ್ತಾ ಇದ್ರು, ಅವ್ರು ಯಾಕೆ ನನ್ನನ್ನು ಇಷ್ಟಪಡ್ತಾಳಂತ ಅನ್ಲೋ. ನನ್ನ ಭಾಗದಲ್ಲಿರೋದು ನನ್ನ ತುತ್ತು, ನನ್ನ ಗತ್ತು. ಮುಗೀತು. ಇವತ್ತಿಗೆ ಇವರೇ ನಮ್ಮ ಭಾಗದ ನಿರ್ಮಾಪಕರು. ಇದು ಹೊರತುಪಡಿಸಿ ಬೇರೆ 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 ಇದ್ದಾರೆ. ಬಟ್ ಒಂದು ತಿಳ್ಕೊಳ್ಳಿ, ಕನ್ನಡದಲ್ಲೇ ಹುಟ್ಟಿ ಇಲ್ಲೇ ಮಾಡಿ ಇಲ್ಲೇ ಇರ್ಬೇಕಾದ್ರೆ ನಾವು ಡಿಸ್ಟೆನ್ಸ್ ಮಾಡ್ತಾ ಇದೀವಿ ಅನ್ನೋದು ತಪ್ಪಾಗುತ್ತೆ. ಇಟ್ಸ್ ನಾಟ್ ಟ್ರೂ. ಹಾಗಂದಿದ್ರೆ ಇವಾಗ ಈ ಪತ್ರಿಕಾಗೋಷ್ಠಿ ಕೂಡ ಚೆನ್ನೈಲಿ ನಡಿಬೋದಿತ್ತೆ, ಇಲ್ಲ ಅಲ್ಲಿದ್ದವ್ರನ್ನ ಕರೆಸಿ ಎಲ್ಲ ಮಾಡ್ಬೋದಿತ್ತೆ. ಇಟ್ಸ್ ನಾಟ್ ದ್ಯಾಟ್. ವಿ ಆರ್ ನಾಟ್ ಡಿಸ್ಟೆನ್ಸ್ ಟು ಎನಿಬಡಿ. ವೈ ಶುಡ್ ಐ? Hold on, listen. ನೀವೆಲ್ಲರೂ ನಿಮ್ಮ ಕ್ವಶನ್ಸ್ ಮರ್ತೋಗ್ಬಿಡ್ಬೇಡಿ ಈ ಗ್ಯಾಪಲ್ಲಿ. ನಾವಿನ್ನೂ ಕಾರ್ಯಕ್ರಮದ ಮೊದಲನೇ ಎಪಿಸೋಡಲ್ಲಿದ್ದೀವಿ. 2ನೇ 3ನೇ ಎಪಿಸೋಡ್ ಕಾಲಿಡಲ್ಲ. ನಿಮ್ಮ ಟೈಮು ಬರುತ್ತೆ. ಕೆಲವು ಕನ್ನಡ ಡೈರೆಕ್ಟರ್ಸು ನಿಮ್ಮನ್ನು ಡೈರೆಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಅವರು ಲೈನಲ್ಲಿ ಇದ್ದಾರಾ ಅಂತ ಕೇಳೋಕ್ಕೆ ಅಷ್ಟೇ. 100%. See, I will never ignore people who wants to make films with me. ಇವಾಗ he walked in ಹಾಗೆ ಅಲ್ಲ, ಅವ್ರು ವಾಕ್ ಮಾಡಿದಾಗ ನನ್ನ ಮನೆ ಬಾಗಿಲಿಗೆ ನನ್ನ ಕತೆ ಹೇಳಕ್ಕೆ ಬಂದಾಗ, ಇವತ್ತಿಗೆ ಅವರು ವಿಜಯ್ ಕಾರ್ತಿಕೇಯನ್, ಇವತ್ತಿಗೆ ಮ್ಯಾಕ್ಸ್ ನಿರ್ದೇಶಕರು, ಅವತ್ತಿಗೆ ಯಾರು? ಹಾಗೆ ನೋಡೋಕ್ಕೆ ಹೋದರೆ ಇಗ್ನೋರೇ ಮಾಡಬೇಕು ಅಂದಿದ್ರೆ ನನಗೆ ಇನ್ನೂ ಹೆಸರಿರೋರನ್ನ ಕರ್ಕೊಂಬರ್ರಿ, ದೊಡ್ಡ ಡೈರೆಕ್ಟರ್ಗಳನ್ನ ಕರ್ಕೊಂಬರ್ರಿ ಅನ್ಬೋದಿತ್ತು. ಐ ಡಿಂಟ್ ಡೂ ದ್ಯಾಟ್. ಐ ವಿಲ್ ನೆವರ್ ಇಗ್ನೋರ್ ಎನಿಬಡಿ ಹೂ ವಾಂಟ್ಸ್ ಟು ಟೆಲ್ ಮಿ ಅ ಸ್ಟೋರಿ. ಐ ವಿಲ್ ನೆವರ್ ನೆಗ್ಲೆಕ್ಟ್ ಎನಿಬಡಿ. ನನ್ನನ್ನು ತಲೆಯಲ್ಲಿ ಹಿಡ್ಕೊಂಡು ಕತೆ ಮಾಡಿ ಪ್ರತಿಯೊಬ್ಬರು ಕತೆನೂ ಕೇಳ್ತೀನಿ ನಾನು. ಪ್ರತಿಯೊಬ್ಬರು ನನ್ನ ಹತ್ರ ರೀಚ್ ಆದಮೇಲೆ ನಾನು ಅವರಿಗೆ ಟೈಮ್ ಕೊಟ್ಟು 1.5 hour ಕತೆ ಕೇಳಿದ್ದೀನಿ.
ಸೂಟ್ ಆದಾಗ ಅದನ್ನು ಲೈನಪ್ಪಲ್ಲಿ ಇಟ್ಕೋತೀವಿ. ಕೆಲವು ಸೂಟ್ ಆಗಲ್ಲ, ಕೆಲವು ನಮಗೆ ಅಂತ ಅನ್ಸಲ್ಲ. ಎಷ್ಟೋ ಸಲ ಕತೆ ಹೇಳಕ್ಕೆ ಬಂದವರಿಗೆ ಬೇರೆ ಹೀರೋಗಳಿಗೆ ಫೋನ್ ನಂಬರ್ ಕೊಟ್ಟು ಅವ್ರಿಗೆ ಕನೆಕ್ಟ್ ಮಾಡಿಸಿ ಅಲ್ಲೂ ಕೂಡ ಕಳಿಸಿದ್ದೀವಿ. ನೀವು ಅಲ್ಲಿ ಹೋಗಿ ಇವತ್ತಿಗೇನೆ ನಾನು ಹೇಳ್ತಾರೆ ಇದು ಅಂತಲ್ಲ, ದೇರ್ ಆರ್ ಟೈಮ್ಸ್ ವಿ ಶುಡ್, ಇಟ್ಸ್ ಎ ಗುಡ್ ಸ್ಟೋರಿ, ಡೋಂಟ್ ವೇಸ್ಟ್ ಇಟ್, ಅಲ್ಲಿಗೆ ಹೋಗ್ರಿ, ಅದೂ ನಡೆದಿರುತ್ತೆ. ಸೊ ಇಟ್ ಹ್ಯಾಸ್ ಬೀನ್ ಲೈಕ್ ದಟ್. ಸೊ ಐ ವಿಲ್ ನೆವರ್ ಡೂ ದಟ್. Thank you, sir. It is just, yeah, you told me, yeah, from morning, I was thinking what to ask. I always intend to ask questions which are around the film and about the actor, and that's why I wanted to clear it. I know that, I'm just kidding. Chalo. Thank you. Sir,